ತತ್ಸತ್ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ತಾಯಿ ಆದಿಶಕ್ತಿ ಭವಾನಿ ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ ಸಕಲ ಸುಖ ಸಮೃದ್ಧಿ ಶಾಂತಿ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ರೀಡಿಂಗನ್ನು ಸ್ವಲ್ಪ ನೋಡ್ಕೊಂಡು ಬರೋಣ. ಇವತ್ತು ರೀಡಿಂಗ್ ಒಂದು ಯುವಕರಿಗೆ ಹಾಗೆ ಬಂದಿರೋಂಥ ರೀಡಿಂಗ್ ಇದೆ. ಇದು ಯುವಕರಂತಂದ್ರೆ ಏನು ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಮನೆಯಲ್ಲಿ ಇರ್ತಾರಲ್ಲ ಅವರಿಗೆ ಸ್ಪೆಷಲಾಗಿ ಅವರಿಗೆ ಇರುವಂಥ ಒಂದು ರೀಡಿಂಗ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅದು ಇಷ್ಟೇ. ಕೆಲವು ಯುವಕರಲ್ಲಿ ಒಂದು ಮೈಂಡ್ ಸೆಟ್ ಇರುತ್ತದೆ. ಏನಂತಂದ್ರೆ ತಾವು ಕಲ್ತಿರುವಂಥ ವಿದ್ಯಾರ್ಹತೆಗೆ ತಕ್ಕಂಥ ಕೆಲಸನೇ ಬೇಕು. ತಾವು ವಿದ್ಯಾಭ್ಯಾಸ ಮುಗಿಸಿದಾರಲ್ಲ ಅದಕ್ಕೆ ತಕ್ಕಂಥ ಒಂದು ಕಾಯಕ ಕೆಲಸನೇ ನಮಗೆ ಬೇಕು. ಬೇರೆ ಕೀಳುಮಟ್ಟದ ಕೆಲಸ ನಮಗೆ ಬೇಡ ಅನ್ನುವಂಥ ಭಾವ ಅವರಲ್ಲಿ. ಅದಕ್ಕೆ ಇಲ್ಲೇ ಯೂನಿವರ್ಸ್ ಏನು ಹೇಳತ್ತೈತದೆ ಅಂತಾರೆ, ಇಲ್ಲಿ ಕಾಯಕದೊಳಗೆ ಯಾವುದೋ ಕಾಯಕ ಶ್ರೇಷ್ಠ, ಯಾವುದೇ ಕಾಯಕ ಕನಿಷ್ಠ ಅಂತ ಇರೋದಿಲ್ಲ. ಆ ರೀತಿ ಭಾವವನ್ನು ನೀವು ಮೊದಲ ನಿಮ್ಮ ತಲೆಯಿಂದ ತೆಗೆದು ಹಾಕ್ರಿ. ನಿಮ್ಮ ತಲೆಯಿಂದ ತೆಗೆದು ಹಾಕ್ರಿ. ಯಾಕಂತಂದ್ರೆ ಅದೇ ಭಾವ ನಿಮ್ಮನ್ನು ಇವತ್ತು ನೀವು ಎಷ್ಟೇ ಕಲಿತರೂ ಕೂಡ ಯಾವುದಕ್ಕೂ ಉಪಯೋಗ ಇಲ್ಲದಂಥ ಪರಿಸ್ಥಿತಿಗೆ ಇವತ್ತು ತಂದು ನಿಂದಿರಿಸೈತಿ. ನಿಮಗದು ಅದು ಕೆಲಸ ಮಾಡೋಕ್ಕಾಗಲಿಲ್ಲ. ಯಾವುದೋ ಅಂದ್ರೆ ನೀವು ಬಿಸ್ನೆಸ್ ಒಂದು ದಾರಿ ಒಳಗೂ ನೀವು ಮಾಡ್ಕೋಬೋದು. ಆದ್ರೆ ಕೆಲಸಗಳನ್ನ ಕೀಳ್ಮಟ್ಟದ್ದು ಅಂತ ನೋಡುವಂಥ ಒಂದು ದೃಷ್ಟಿಕೋನ ಏನೈತಿಲ್ಲ ಅದು ತಪ್ಪು. ಅದನ್ನು ತೆಗೆದು ಹಾಕ್ರಿ ತಲೆಯಾಗಿಂದ. ಯಾಕಂದ್ರೆ ಇಲ್ಲಿ ಕೆಲಸಗಳೊಳಗೆ ಕನಿಷ್ಠ ಶ್ರೇಷ್ಠ ಅಂತ ಏನು ಯಾವುದೂ ಇರೋದಿಲ್ಲ. ಅದು ಇವತ್ತು ಯಾವ ಕೆಲಸ ನೀವು ಕನಿಷ್ಠ ಅಂದಿರ್ತಿರಲ್ಲ ಅದ ನಿಮ್ಮನ್ನು ಕೆಲವೊಂದು ಟೈಮ್ನಾಗ ಶ್ರೇಷ್ಠತೆ ಕಡೆಗೆ ಕರ್ಕೊಂಡು ಹೋಗುವಂಥದ್ದನ್ನು ಸಾಕಷ್ಟು ಉದಾಹರಣೆಗಳು ಅದಾವೆ. ಆದರೆ ಇದು ಈ ರೀತಿ ಭಾವ ಯಾವ ಒಂದು ಮನೆಯ ಪರಿಸ್ಥಿತಿ ಸರಿ ಇರೋದಿಲ್ಲ, ಬಡತನ ಪರಿಸ್ಥಿತಿ ಒಳಗೆ ಏನು ಇರ್ತಾರಲ್ಲ ಹುಡುಗರು, ಅವರು ಕೂಡ ಸಾಕಷ್ಟು ಉನ್ನತವಾದಂಥ ವ್ಯಾಸಂಗ ಮಾಡಿರ್ತಾರೆ, ವಿದ್ಯಾಭ್ಯಾಸ ಮಾಡಿರ್ತಾರೆ. ಅವ್ರಿಗೆ ಇದೇ ರೀತಿ ಭಾವ ಅವರಲ್ಲಿ ಇದ್ದರೂ ಕೂಡ ಅವರು ಇಷ್ಟೊಂದು ಡೀಪಾಗಿ ಅದನ್ನು ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಯಾಕಂತಂದ್ರೆ ಅವ್ರು ಕಲಿಯುವಾಗ ತಮ್ಮ ತಂದೆ ತಾಯಿ ಯಾವ ರೀತಿ ಎಲ್ಲ ಶ್ರಮಪಟ್ಟು ಅವರಿಗೆ ದುಡ್ಡನ್ನು ಹೊಂದಿಕೆ ಮಾಡಿಕೊಟ್ಟಿದ್ದಾರೋ, ಯಾವ ರೀತಿ ಅವರಿಗೆಲ್ಲ ಸಹಾಯ ಮಾಡಿದಾರೋ ಅನ್ನುವಂಥದ್ದನ್ನು ಅವರು ನೋಡಿರ್ತಾರೆ. ಅದರೊಳಗೆ ಅವ್ರ ಮನೆ ಪರಿಸ್ಥಿತಿ ಸಾಕಷ್ಟು ಗಂಭೀರತೆಯಿಂದ ಕೂಡಿದರೂ ಕೂಡ ತಂದೆ ತಾಯಿ ಅವರು ಕಲಿತಾರಲ್ಲ ಅನ್ನೋ ಒಂದು ದೊಡ್ಡ ಆಸೆ ಇಟ್ಕೊಂಡು ಅವ್ರು ಕಲಿಸಿರ್ತಾರಲ್ಲ. ಅದಕ್ಕೆ ಅಂಥ ಮಕ್ಕಳು ಅಂತಲ್ಲಿ ಈ ಭಾವ ಇರೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಸರಿ ಇವತ್ತು ನಾವು ಕಲ್ತದ್ದಕ್ಕೆ ತಕ್ಕಂಥ ಕೆಲಸ ಸಿಗದೇ ಇದ್ರೂ ಪರವಾಗಿಲ್ಲ, ಅದ್ರ ಕೆಲಸ ಅಂತ ಒಂದು ಸಿಗೈತಲ್ಲ ಇದನ್ನು ಮಾಡ್ಕೊತ ನಮ್ಗೆ ಬೇಕಾದಂಥ ಕೆಲಸನ ನಾವು ಮುಂದಿನ ಭವಿಷ್ಯೊಳಗೆ ನಾವು ನೋಡ್ಕೊಳ್ಳೋಣ. ಆದ್ರೆ ಮನೆಯೊಳಗೆ ಇಲ್ಲಿವರೆಗೂ ನಮ್ಮನ್ನು ಸಾಕಿಸಲು ತಂದೆಗೆ ತಾಯಿಗೆ ಇನ್ನೂ ಮುಂದೆ ಭಾರ ಹಾಕೋದು ಬ್ಯಾಡ ನಾವು ಅಂತ ತಿಳ್ಕೊಂಡು ಅವ್ರೇನು ಮಾಡ್ತಾರೋ ಬಂದಿರತಕ್ಕಂಥ ಕೆಲಸವನ್ನು ಅದು ಪೂಜ್ಯನೀಯ ಕೆಲಸ ಅಂದ್ಕೊಂಡು ಅದನ್ನು ಅವರು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಸಾಕಷ್ಟು ಸಮಯದಲ್ಲೇ ಅದು ಅವ್ರನ್ನ ಕೈಯನ್ನು ಹಿಡಿಯತ್ತದ. ಯಾವ ಕೆಲಸನೂ ಅದೇನಿಲ್ಲ, ಯಾವುದೇ ಕೆಲಸ ಆಗಲಿ ಅಲ್ಲಿ ನಿಮ್ಮನ್ನು ನೀವು ಸಮರ್ಪಣೆ ಮಾಡ್ಕೊಂಡ್ಬಿಟ್ರೆ ಮುಗೀತದೆ. ಯಾವುದೇ ಕೆಲಸ ಇರಲಿ ಅದನ್ನು ನಿಮ್ಮನ್ನು ಕೈ ಹಿಡಿತೈತಿ ಅನ್ನೋದನ್ನು ಯೂನಿವರ್ಸ್ ನಿಮಗೆ ಇಲ್ಲೇ ಹೇಳ್ತಾ ಇದೆ. ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಯಾರು ಇಂಜಿನಿಯರ್ ಮುಗಿಸಿದಾರೆ, ನಾ ಇಂಜಿನಿಯರ್ ಆಗಬೇಕು, ಇಂಜಿನಿಯರಿಂಗ್ ಪದವಿ ಮುಗಿಸಿದೇನಪ್ಪ ಅಂದರೆ ಇಂಜಿನಿಯರ್ ಆಗಬೇಕು, ನಾ ಬೇರೆ ಕೆಲಸ ಮಾಡೋಕ್ಕೆ, ಈ ರೀತಿ ಭಾವ ಇರುತ್ತೆ. ನಿಮ್ಮದು ಸದ್ಯಕ್ಕೆ ಪುಸ್ತಕದ ಜ್ಞಾನ ಅದು ಕ್ರಿಯೆಗೆ ಬರಬೇಕಾದ್ರೆ ಅಲ್ಲಿ ಇನ್ನೂ ಮುಗಿದಿಲ್ಲ.
ಕ್ರಿಯೆಗೆ ಬಂದಾಗ ಗೊತ್ತಾಗತ್ತದ ನೀವು ಎಷ್ಟು ಶ್ರೇಷ್ಠತೆಯಿಂದ ಕೆಲಸ ಮಾಡ್ತೀರಿ ಇಲ್ಲ ಅನ್ನೋದು. ಯಾಕಂದರೆ ಇಂಜಿನಿಯರ್ ಕಲ್ತಾರೆಲ್ಲರೂ ಸಕ್ಸಸ್ ಆಗ್ಯಾರಂತಲ್ಲ ಅದು. ಅಲ್ಲೇ ಇಂಜಿನಿಯರ್ ಅವ್ರ ಪುಸ್ತಕದ ಜೊತೆಗೆ ಅವ್ರದ್ದಾದಂಥದ್ದು ಸ್ಕಿಲ್ ಬೇಕಾಕತಿ. ಅದಿದ್ದಾಗ ಮಾತ್ರ ಅವರು ಆ ಕೆಲಸದವ್ರು ಸಕ್ಸಸ್ ಆಕ್ಕಾರ ಹೊರತು ಇಲ್ಲಿಲ್ಲ ಅಂದ್ರೆ ಬರೀ ಪುಸ್ತಕದ ಜ್ಞಾನ ಇಟ್ಕೊಂಡು ಅವರು ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಗೆ ಅದು ಅದು ಜ್ಞಾನದ ಅಹಂ ಬರಬಾರ್ದು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಯೂನಿವರ್ಸ್ ಅದು ಬಂತಂದ್ರೆ ಮನುಷ್ಯ ಯಾವತ್ತೂ ಉದ್ಧಾರ ಆಗೋದಿಲ್ಲ ಅದು. ನಾವು ಇಷ್ಟು ದೊಡ್ಡ ಒಂದು ವಿದ್ಯೆಯನ್ನು ಕಲ್ತೀವಿ, ಇಂಥ ಕೀಳ್ಮಟ್ಟಕ್ಕೆ ಕೆಲಸ ಮಾಡೋಕೆ ನಮ್ಗೆ ಇಷ್ಟ ಇಲ್ಲ. ಒಂದು ಕೆಲಸನ ನೀವು ಕೀಳ್ಮಟ್ಟ ಅಂತಂದರೆ ಅದಕ್ಕೆ ನೀವು ಅಗೌರವ ಮಾಡ್ದಂಗೆ ಆಗುತ್ತದು. ಅದಕ್ಕೆ ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವುದೇ ಕೆಲಸ ಕೀಳ್ಮಟ್ಟದ್ದು ಶ್ರೇಷ್ಠ ಅಂತ ಇರೋದಿಲ್ಲ. ಬಸವಣ್ಣವ್ರು ಕೂಡ ಇದೇ ಮಾತನ್ನು ಆಗಲೇ 12ನೇ ಶತಮಾನದಾಗ ಹೇಳಿಬಿಟ್ಟಿದ್ದಾರೆ. ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ ಅಷ್ಟೆ. ಆದರೆ ಇಂಥ ಕಾಯಕ ಕೈಲಾಸ, ಇಂಥ ಕಾಯಕ ಕೈಲಾಸ ಅಲ್ಲ ಅಂತ ಯಾವತ್ತೂ ಎಲ್ಲಿ ಹೇಳಿಲ್ಲ. ಅವ್ರು ಹೇಳಿದಿಷ್ಟ ಕಾಯಕವೇ ಕೈಲಾಸ ಅಂತೇಳಿ, ಕಾಯಕದೊಳಗಿರ್ರಿ ಅಂತೇಳಿ. ಯಾಕೆ ಈ ರೀತಿ ಹೇಳಿದ್ರು ಅಂತಂದ್ರೆ ಖಾಲಿ ಇರುವಂಥ ಮನುಷ್ಯನ ಮನಸ್ಸು ಏನು ಖಾಲಿ ಇರುವಂಥ ಮನುಷ್ಯನ ಮನಸ್ಸು ದೆವ್ವದ ಮನೆ ಆಗತ್ತಂತದ. ಯಾಕಂದ್ರೆ ಆ ಮನಸ್ಸಿನೊಳಗೆ ಯಾವ ಭಾವ ಬರ್ತಾವೋ ಏನು ಬರ್ತಾವೋ ಹೇಳೋಕ್ಕಾಗೋದಿಲ್ಲ. ಒಂದು ವಯಸ್ಸಿನೊಳಗೆ ಆ ಮನಸ್ಸಿನೊಳಗೆ ಯಾವ್ಯಾವ ರೀತಿ ಭಾವನೆಗಳು ಬರ್ತಾವೆ ಹೇಳಕ್ಕೆ ಬರೋದಿಲ್ಲ. ಅದು ಖಾಲಿ ಇದ್ದ ಮನಸ್ಸು ದೆವ್ವದ ಮನೆ ಇದ್ದಂಗೆ. ಅದಕ್ಕೊಂದು ಕೆಲಸ ಕೊಡ್ಬೇಕು. ಕೆಲಸ ಕೊಟ್ಟಿರೋದು ಆ ರೀತಿ ಯಾವುದು ಭಾವ ಬರೋದಿಲ್ಲ ಅನ್ನೋದು. ಅದಕ್ಕೆ ಅದು ನಮ್ಗೆ ಬೇಕಾದಂಥ ಕೆಲಸ ಇನ್ನೂ ಸಿಕ್ಕಿಲ್ಲ ಅಂತ ಕೊರಗೋಕ್ಕಿಂತ ಸಿಕ್ಕಿರೋ ಕೆಲಸವನ್ನು ನೀವು ಮಾಡಿರಿ ಅಂತ ನಿಮ್ಗೆ ಯೂನಿವರ್ಸ್ ಇವತ್ತು ಸಂದೇಶನ ಕೊಡ್ತಾಯಿದೆ. ಹೊಳ್ಳೆ ನಿಮ್ಗೆ ಅದು ಎಲ್ಲ ಯೋಚನೆಯೂ ಬೇಡ. ನಿಮ್ಗದು ನಿಮ್ಮ ಯೋಗ್ಯತೆಗೆ ತಕ್ಕಂಥ ಕೆಲಸ ನಿಮಗೆ ಸಿಗುತ್ತದೆ. ಆದರೆ ಈಗ ಏನು ಬಂದಿರೋಂಥ ಕೆಲಸ ನೀವು ಕೈ ಬಿಟ್ಟು ಮನೆಯೊಳಗೆ ಕುಂದಿರಬೇಡ್ರಿ ಅಂತ ಈ ಕೆಲಸ ಯೂನಿವರ್ಸ್ ನಿಮ್ಗೆ ಈ ಮುಖಾಂತರ ಇವತ್ತು ಹೇಳ್ತಾ ಇದೆ. ಎಲ್ಲರೂ ಈ ಒಂದು ಸಂದೇಶವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಿಮ್ಮನ್ನು ನೀವು ಬದಲು ಮಾಡ್ಕೊಂಡು ಜೀವನ ಮಾಡಿರಿ ಅಂತ ನಾ ಇವತ್ತು ಈ ಸಂದೇಶವನ್ನು ನಿಮ್ಗೆ ಮುಟ್ಟಿಸ್ತಾ ಇದ್ದೀನಿ. ಈ ಪೋಸ್ಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಿ ಅವರಿಗೆ ನನ್ನ ಧನ್ಯವಾದಗಳು. ಹಾಗೆ ಇದು ಜನರಲ್ ರೀಡಿಂಗ್ ಆಗಿರೋದರಿಂದ ಪರ್ಸ್ನಲ್ ರೀಡಿಂಗ್ ಯಾರಿಗಾದರೂ ಬೇಕಾದರೆ ನನ್ನ ನಂಬರನ್ನು ನಾನು ಕೊಟ್ಟಿರ್ತೀನಿ. ನೀವು ನನಗೆ ಮೆಸೇಜ್ ಕೂಡ ವಾಟ್ಸಪ್ ಮೆಸೇಜ್ ಮಾಡಿ ನಾನು ಪ್ರಶ್ನೆ ಕೂಡ ಮಾಡ್ಬೋದು. ಸರಿ ಬಂಧುಗಳೇ, ಮತ್ತೆ ಇನ್ನೊಂದು ರೀಡಿಂಗ್ ಮುಖಾಂತರ ನಾನು ನಿಮ್ಮನ್ನು ನಾಳೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.